ನಮಸ್ಕಾರ ಪ್ರಿಯ ವೀಕ್ಷಕರೇ. ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರ ಪರಿಸರದ ಕತೆ ಪುಸ್ತಕದಿಂದ ಆಯ್ದ ಮಾಸ್ತಿ ಮತ್ತು ಬೈರ ಕಥೆಯನ್ನು ಓದಲಿದ್ದೇನೆ. ಕತೆ ಶುರು ಮಾಡೋಕ್ಕೂ ಮುಂಚೆ ಇದರ ಬರಹಗಾರರ ಬಗ್ಗೆ ಒಂದು ಸಣ್ಣ ಪರಿಚಯ ಪಡ್ಕೊಳ್ಳೋಣ. ಕನ್ನಡ ಸಾಹಿತ್ಯ ಲೋಕದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಕಾದಂಬರಿಕಾರ, ಕತೆಗಾರ, ಪರಿಸರವಾದಿ ಹಾಗೂ ಛಾಯಾಗ್ರಾಹಕರಾಗಿದ್ದರು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪು ಅವರ ಪುತ್ರರಾದ ತೇಜಸ್ವಿ ತಮ್ಮ ವಿಶಿಷ್ಟ ಬರವಣಿಗೆಯ ಶೈಲಿ, ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಪ್ರಕೃತಿ ಪ್ರೇಮದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. ಅವರ ಕಥೆಗಳು ಸಮಾಜ, ವಿಜ್ಞಾನ, ಪ್ರಕೃತಿ ಮತ್ತು ಮಾನವ ಜೀವನದ ವಿವಿಧ ಆಯಾಮಗಳನ್ನು ಸರಳವಾಗಿ ಹಾಗೂ ಕುತೂಹಲಕಾರಿಯಾಗಿ ಚಿತ್ರಿಸ್ತವೆ. ಇಂದು ನಾವು ಅವರ ಅತ್ಯಂತ ಆಸಕ್ತಿದಾಯಕ ಕಥೆಗಳಲ್ಲಿ ಒಂದಾದ ಮಾಸ್ತಿ ಮತ್ತು ಬೈರ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ. ಕತೆ ಶುರು ಮಾಡೋಣ. ನಾನು ಮೊದಲ ಸಾರಿ ಅವನನ್ನು ನೋಡಿದಾಗ ನನಗೆ ನನ್ನ ಕಣ್ಣುಗಳನ್ನೇ ನಂಬಲಾಗ್ಲಿಲ್ಲ. ಭೂತನಕಾಡು ಕಾಡಿನಲ್ಲಿ ಒಮ್ಮೆ ನಾನು ನಡೆದು ಬರ್ತಿರ್ಬೇಕಾದ್ರೆ ಕಿವಿ ಸಮೀಪದ ಕಾಡೊಳಗೆ ಹೆಬ್ಬುಲಿಯನ್ನೇ ನೋಡಿದಂತೆ ತಾರಸ್ವರದಲ್ಲಿ ಬೊಗಳ್ತಾ ಗಲಾಟೆ ಮಾಡ್ತು. ನಾನು ಕಾಡೊಳಗೆ ನುಗ್ಗಿ ಅದರ ಗಲಾಟೆಗೆ ಕಾರಣವೆಂದು ನೋಡ ಹೋದಾಗ ಅವನು ನಿಂತಿದ್ದ. ಕಿವಿ ಮನುಷ್ಯರನ್ನ ಕಂಡ್ರೆ ಅಷ್ಟೊಂದೇನು ಗಲಾಟೆ ಮಾಡ್ತಾ ಇರ್ಲಿಲ್ಲ. ಅದು ನಾಗರಿಕ ಉಡುಪಿನಲ್ಲಿ ಯಾರಾದ್ರೂ ಬಂದ್ರೆ ಸುಮ್ಮನೆ ಗುರುಗುಟ್ತಿತ್ತೇ ವಿನಃ ತುಂಬಾ ಗಲಾಟೆ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ಕಳ್ಳರಿಗೂ ಸುಳ್ಳರಿಗೂ ಒಳ್ಳೆಯವರಿಗೂ ವ್ಯತ್ಯಾಸ ಗೊತ್ತಿತ್ತೋ ಇಲ್ವೋ ಸಂಶಯ. ಆದ್ರೆ ಬಡವರಿಗೂ ಶ್ರೀಮಂತರಿಗೂ ಇರುವ ವ್ಯತ್ಯಾಸ ಅದಕ್ಕೆ ಚೆನ್ನಾಗಿ ಗೊತ್ತಿತ್ತು. ಸೂಟು ಪ್ಯಾಂಟು ಹಾಕೊಂಡು ಕಾರ್ನಲ್ಲಿ ಬಂದು ಇಳಿಯುವವರನ್ನ ಕಂಡ್ರೆ ಸುಮ್ಮನೆ ಗುರುಗುಟ್ಟಿ ಅಸಹನೆ ಪ್ರದರ್ಶಿಸ್ತಾ ಇತ್ತು. ಆದ್ರೆ ಕೊಂಚ ಮಾಸಲಾದ ಅಥವಾ ಹರಿದ ಬಟ್ಟೆಗಳನ್ನ ಹಾಕೊಂಡು ಸರಿಯಾಗಿ ತಲೆ ಬಾಚದೆ ಕೂದಲ್ ಕೆದರ್ಕೊಂಡು ಚಪ್ಪಲಿ ಮೆಟ್ಕೊಂಡು ಒಟ್ನಲ್ಲಿ ಬಡವರಂತೆ ತೋರಿಸ್ಕೊಳ್ಳೋರನ್ನ ಕಂಡ ಕೂಡ್ಲೆ ರೋಷಾವೇಶದಿಂದ ಆತ ನಮ್ಮ ಬಳಿ ಬಂದುದೇ ಮಹಾಪರಾಧ ಎನ್ನುವಂತೆ ಬೆನ್ನ ಮೇಲಿನ ಕೂದಲು ನಿಮಿರಿಸಿಕೊಂಡು ತನ್ನ ಕರಾಳ ದಂತಪಂಕ್ತಿಗಳನ್ನ ಪ್ರದರ್ಶಿಸುತ್ತಾ ಬಂದವನು ಹೆದರಿ ಓಡಿ ಹೋಗುವಂತೆ ಅಬ್ಬರಿಸಿ ಕೂಗ್ತಾ ಇತ್ತು. ನನ್ನಂತ ಸಮಾಜವಾದಿಯ ನಾಯೇ ಈ ತರ ಬೂರ್ಶ್ವಾ ಗುಣಗಳನ್ನು ಮೈಗೂಡಿಸಿಕೊಂಡಿರ್ಬೇಕಾದ್ರೆ ಇನ್ನು ಕಮ್ಯುನಿಸ್ಟ್ ರಾಜ್ಯಗಳಲ್ಲಿ ಬೂರ್ಶ್ವಾ ಪ್ರತಿಕ್ರಾಂತಿ ಸಂಭವಿಸಿದ್ದೇನು ದೊಡ್ಡದಲ್ಲ. ಗರೀಬಿ ಹಠಾವೋ ಎನ್ನುವ ಇಂದಿರಾ ಗಾಂಧಿಯವರ ವೇದವಾಕ್ಯವನ್ನು ಕಿವಿ ಈ ತರಹ ತಪ್ಪಾಗಿ ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತಂದಿದ್ದು ನಿಜಕ್ಕೂ ವಿಷಾದನೀಯ. ಕಿವಿ ಅವತ್ತು ಕಾಡೊಳಗೆ ಘೋರವಾಗಿ ಗಲಾಟೆ ಮಾಡಿದ್ದು ಕೂಡ ಹೀಗೆ. ನಾನು ಒಳನುಗ್ಗಿ ನೋಡಿದಾಗ ಕಂಡ ಮನುಷ್ಯ ಮೊದಮೊದಲಿಗೆ ನನಗೆ ನರಂ ಮನುಷ್ಯನಂತೆ ಕಾಣಲಿಲ್ಲ. ಆಗ ತಾನೇ ನಾವು ಶಿವಮೊಗ್ಗದ ಆನವೇರಿ ಬಳಿ ನವಶಿಲಾಯುಗದ ಶಿಲಾಯುಧಗಳನ್ನು, ಚಾಲುಕ್ಯರ ಕಾಲದ ಇಟ್ಟಿಗೆಗಳನ್ನು ಸಂಶೋಧಿಸಿದ್ವಿ. ಈ ಸಂಬಂಧದಲ್ಲಿ ನಾನು ಶಿಲಾಯುಗದ ಮಾನವರ ರೂಪ, ಆಕಾರ, ಸಂಸ್ಕೃತಿಗಳ ಬಗ್ಗೆ ವಿಪರೀತ ಓದ್ಕೊಂಡಿದ್ದೆ. ಅದೇ ಗುಂಗಿನಲ್ಲಿದ್ದ ನನಗೆ ಕಾಡಿನಲ್ಲಿ ಕಂಡ ಮಾನವ ಸಾಕ್ಷಾತ್ತಾಗಿ ಶಿಲಾಯುಗದಿಂದ ನೇರವಾಗಿ ಅಲ್ಲಿ ಬಂದು ಅವತರಿಸಿದಂತೆ ಕಂಡ. ಅವನನ್ನ ಹಠಾತ್ತಾಗಿ ಕಾಡಿನಲ್ಲಿ ನೋಡಿದ್ರಿಂದ ನನಗೊಂದು ಅಪಾಯಕಾರಿ ಪ್ರಾಣಿಯನ್ನು ನೋಡಿದಷ್ಟೇ ಹೆದರಿಕೆ, ಗಾಬರಿಗಳಾದವು. ಬೊಗಳುತ್ತಿದ್ದ ನಾಯಿಗೆ ಕಲ್ಲು ತಗೊಂಡು ಹೊಡೆಯಲು ಕೈ ಎತ್ತಿದ್ದವ ನನ್ನನ್ನು ಕಂಡು ಹಾಗೆ ನಿಂತ. ನಾನು ಅವನು ನನ್ನನ್ನು ನೋಡಿದ್ದನ್ನು ಕಿವಿ ನೋಡಿ ಇನ್ನು ತನ್ನ ಜವಾಬ್ದಾರಿ ಮುಗೀತು ಎನ್ನುವಂತೆ ಸುಮ್ಮನಾಯ್ತು. ಚರ್ಮದ ಉಡುಪಿನಂತೆ ಕಾಣ್ತಾ ಇದ್ದ ಹರಕಲು ಗೋಣಿ ತಾಟಿನಂಥದ್ದೇನೋ ಅವನು ಸೊಂಟಕ್ಕೆ ಸುತ್ತಕೊಂಡಿದ್ದ. ಎಂದೂ ಸ್ನಾನ ಕಾಣದ ಅವನ ಮೈ ಮೇಲೆ ಪಾಚಿಯಂತೆ ಕೊಳೆ ಧೂಳು ಕುಳಿತಿತ್ತು. ತಲೆ ಕೂದಲೆಲ್ಲ ಜಟೆಗಟ್ಟಿ ಹೋಗಿತ್ತು. ಕೈ ಕಾಲಿನ ಉಗುರುಗಳು ಚಿರತೆ ಉಗುರಿನಂತೆ ಉದ್ದಕ್ಕಿತ್ತು. ಎಲ್ಲಕ್ಕಿಂತ ಕರಿಯ ಮುಖದಲ್ಲಿನ ಅವನ ಕಣ್ಣುಗಳು ಕಾಡು ಮೃಗದ ಕಣ್ಣುಗಳಂತೆ ಮಿಂಚುತ್ತಿದ್ವು. ಸುಮ್ಮನೆ ನನ್ನತ್ತ ನೋಡುತ್ತಾ ನಿಂತ ಅವನನ್ನು ಹೇಗೆ ಮಾತಾಡ್ಸೋದೆಂದು ಯೋಚಿಸಿದೆ. ಅವನ ಸ್ಥಿತಿ ನೋಡಿದ್ರೆ ಭಾಷೆ ರೂಪುಗೊಳ್ಳೋದಕ್ಕಿಂತ ಮೊದಲಿದ್ದ ಮನುಷ್ಯನಂತೆ ಕಾಣ್ತಾ ಇದ್ದ. ನನಗೆ ಅವನೆದುರು ಕನ್ನಡ ಮಾತಾಡಲು ಧೈರ್ಯ ಬಂದಿದ್ದು ಅವನು ಕಾಲಲ್ಲಿ ಮೆಟ್ಟುಕೊಂಡಿದ್ದ ಟೈರ್ ಚಪ್ಪಲಿಯನ್ನು ನೋಡಿದ್ಮೇಲೆ. ಯಾರೋ ನೀನು ಎಂದು ಕೇಳಿದೆ. ನಾವು ಎಂದ. ಎಲ್ಲ ಇವನ ಇರೋದು ಒಬ್ನೇ, ಆದ್ರೂ ಜಗದ್ಗುರುಗಳ ತರ ಬಹುವಚನ ಆರೋಪಿಸ್ಕೊಳ್ತಾ ಇದ್ದಾನಲ್ಲ ಅನ್ನಿಸ್ತು. ಆದ್ರೆ ಅವನ ಬಾಯಲ್ಲಿ ಕನ್ನಡ ಭಾಷೆ ಬಂದುದೇ ನನಗೆ ಇನ್ನೂ ಅಚ್ಚರಿ ತಂದದ್ದು. ನಾವು ಅಂದ್ರೆ ಯಾರೋ? ನಾವು ತೋಟದಲ್ಲಿ ಕೆಲ್ಸಕ್ಕಿರೋರು. ಯಾರ ತೋಟದಲ್ಲಿ? ಭೂತನ್ ಕಾಡು. ವಾಸು ತೋಟದಲ್ಲೇನೋ? ನಿನ್ನ ಹೆಸರೇನು? ಮಾಸ್ತಿ. ನಾನು ಗುಡ್ಡಗಾಡಿನ ಜನರನ್ನು, ಕಾಡು ಜನರನ್ನು ಬಹಳಷ್ಟು ನೋಡಿದ್ದೇನೆ. ಅವರೆಲ್ಲ ನಮ್ಗಿಂತ ಕೊಂಚ ಬೇರೆಯಾಗಿ ಕಾಣುತ್ತಿದ್ರೆ ಹೊರತು ಮಾಸ್ತಿಯ ತರ ವಾನರಾಕೃತಿಗೆ ಹತ್ತಿರವಾಗಿರ್ಲಿಲ್ಲ. ಇವನ ಮುಖ ಸಹ ಶಿಲಾಯುಗದವರಂತೆ ಕಾಣ್ತಾ ಇತ್ತು.
ಆದ್ರೂ ಅವನು ಕನ್ನಡ ಭಾಷೆ ಮಾತಾಡಿದ್ಮೇಲೆ ಎಲ್ಲಾ ನಾಗರಿಕರಂತೆ ಒಂದು ಹೆಸರನ್ನು ಇಟ್ಕೊಂಡ್ಮೇಲೆ ಅವನನ್ನು ಶ್ರೀಸಾಮಾನ್ಯನ ವಿಶೇಷ ರೂಪ ಎನ್ನದೇ ವಿಧಿ ಇರಲಿಲ್ಲ. ಕನ್ನಡ ಗೊತ್ತಿಲ್ಲದ ಕಿವಿ ಅವನ ಈ ರೂಪ ವಿಶೇಷವನ್ನು ನೋಡಿಯೇ ಅವನ ಮೇಲೆ ಹಾಗೆ ಎಗರಾಡಿದ್ದು. ಇಲ್ಲೇನ್ ಮಾಡ್ತಾ ಇದೀಯೋ ಎಂದೆ. ಏನಿಲ್ಲ, ಸುಮ್ನೆ ಬಂದೆ ಅಂದ. ಬಿಡಾರದಿಂದ ಇಷ್ಟೊಂದು ದೂರದ ಕಾಡಿಗೆ ಸುಮ್ನೆ ಬಂದನೆಂದು ಅವನು ಸುಳ್ಳು ಹೇಳ್ತಿದ್ದದ್ರಲ್ಲಿ ಅನುಮಾನವೇ ಇರಲಿಲ್ಲ. ಆದ್ರೆ ನನಗ್ಯಾಕೋ ಅವತ್ತು ಅವನನ್ನು ಈ ಬಗ್ಗೆ ಹೆಚ್ಚು ಪ್ರಶ್ನಿಸುವ ಮನಸ್ಸಾಗ್ಲಿಲ್ಲ. ಕಿವಿಯನ್ನ ಕರೆಯುತ್ತಾ ನಾನು ಮನೆ ಕಡೆ ಹೊರಟೆ. ಅವನು ತೋಟದ ಬಿಡಾರಗಳವರೆಗೆ ನನ್ನ ಹಿಂದೆನೆ ಬಂದ. ನಾನು ಮಾಸ್ತಿಯನ್ನು ಮೊದಲು ಕಂಡು ಪರಿಚಯ ಮಾಡಿಕೊಂಡದ್ದು ಹೀಗೆ. ಮಾಸ್ತಿಗೊಬ್ಬ ಅಣ್ಣ ಇದ್ದ. ಅವನ ಹೆಸರು ಬೈರ ಅಂತ. ಅವರಿಬ್ರು ಯಾವ ಜಾತಿಯವರು, ಯಾವ ಕಡೆಯಿಂದ ಬಂದವರು ಇತ್ಯಾದಿಗಳಾವುವು ನನಗೆ ಸರಿಯಾಗಿ ಗೊತ್ತಿಲ್ಲ. ಎಲ್ಲಿಯವರು ಅಂತ ಕೇಳಿದ್ರೆ ದಿನಕ್ಕೆ ಒಂದೊಂದು ದಿಕ್ಕು ತೋರಿಸ್ತಾ ಇದ್ರು. ಒಂದು ದಿನ ಆಸ್ಟ್ರೇಲಿಯಾ ಕಡೆಗೆ ತೋರಿಸಿದ್ರೆ ಇನ್ನೊಂದು ದಿನ ಆಫ್ರಿಕಾ ಕಡೆಗೆ. ಅವರನ್ನು ಪ್ರಶ್ನಿಸಿ ಅವರು ಎಲ್ಲಿಯವರೆಂದು ತಿಳಿಯಲು ನಾನು ಮಾಡಿದ ಪ್ರಯತ್ನಗಳಿಂದ ಬೇಸತ್ತ ಅವರು ನಾನು ಕೇಳಿದ್ದಕ್ಕೆಲ್ಲ ಹೌದೆಂದು ತಲೆಯಲ್ಲಾಡಿಸಿ ನಾನು ನನ್ನ ಪ್ರಯತ್ನ ಕೈಬಿಟ್ಟೆ. ಅವರೊಡನೆ ಮಾತನಾಡುವಾಗಲೆಲ್ಲ ಥೇಟ್ ಶಿಲಾಯುಗದ ಜನರಂತೆ ಇದ್ದ ಇವರು ಈ ಆಧುನಿಕ ಯುಗದಲ್ಲಿ ಹೇಗೆ ಕಾಲ ಹಾಕ್ತಾರೆಂದು ಯೋಚಿಸ್ತಿದ್ದೆ. ಅವರ ಮಕ್ಕಳು ಮರಿ ಕತೆ ಏನು, ಅವರು ಯಾರನ್ನ ಮದುವೆ ಆಗ್ತಾರೆ, ಅವರಿಗೆ ನೆಂಟರೆಷ್ಟರು ಇದ್ದಾರೋ ಇತ್ಯಾದಿಗಳನ್ನ ಚಿಂತಿಸ್ತಾ ಇದ್ದೆ. ಕ್ಷೌರ ಮಾಡಿಕೊಳ್ಳಲು ಸಹ ಹೋಗದ ಅವರು ಕೂದಲು ಉದ್ದ ಬೆಳೆಯುತ್ತಲೂ ಕುಡುಗೋಲಿನಿಂದ ಪರಸ್ಪರ ಕತ್ತರಿಸ್ಕೊಳ್ತಾ ಇದ್ರು. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹಾಜರಾಗಿ ಸಾಯಂಕಾಲ ಸಂಬಳ ತಗೊಂಡು ಅಕ್ಕಿ ತಂದು ಊಟ ಮಾಡುವ ಆಧುನಿಕ ಅಭ್ಯಾಸಗಳಾವುವು ಅವರಿಗೆ ಒಗ್ಗಿದಂತೆ ಕಾಣಲಿಲ್ಲ. ಇಷ್ಟ ಬಂದಾಗ ಮಾಡಲು ಬೇರೆ ಏನು ಕೆಲಸ ಇಲ್ದಿದ್ದಾಗ ಮಾತ್ರ ಅವರು ಕೆಲಸಕ್ಕೆ ಹಾಜರಾಗ್ತಾ ಇದ್ರು. ತೋಟದಲ್ಲಿ ಕೆಲಸಕ್ಕೆ ಇದ್ದುದ್ರಿಂದ ಹೊಟ್ಟೆಪಾಡಿನ ಚಿಂತೆಯಂತೂ ಅವರಿಗೆ ಏನೇನೂ ಇದ್ದಂಗಿರ್ಲಿಲ್ಲ. ಎಂತೆಂಥವೋ ಗಿಡಗಳ ಚಿಗುರು, ಬಯನೆ ಗಿಡದ ದಿಂಡು, ನೂಲೆ ಗೆಣಸು, ಹಂದಿ ಗೆಡ್ಡೆ, ಕಾಡು ಕೆಸ, ಕಾಡು ದಾಸವಾಳದ ಎಲೆ, ಹೂವು, ಮೊಗ್ಗು ಇತ್ಯಾದಿಗಳು, ಕೇರೆ ಹಾವು, ಹಕ್ಕಿ ಮೊಟ್ಟೆ, ಇಲಿಗಳು, ಹೆಗ್ಗಣ, ಇರುವೆ ಮೊಟ್ಟೆ, ಬ್ಯಾಣದ ಕೊಟ್ಟೆ, ಹಲಸಿನ ಗಾಳ, ಮಿಡಿ ಹೀಗೆ ಕಣ್ಣಿಗೆ ಕಂಡದ್ದೆಲ್ಲ ತಿಂತಾ ಇದ್ರು. ನಾನೊಮ್ಮೆ ತೋಟದಲ್ಲಿ ಹೋಗ್ತಿದ್ದಾಗ ದೂರದಲ್ಲಿ ಮಾಸ್ತಿಯ ಮಗ ನೆಲದ ಬಿಲದಲ್ಲಿ ಇಡೀ ಕೈ ಹೋಗುವಷ್ಟು ಆಳಕ್ಕೆ ಭುಜದವರೆಗೂ ಕೈ ತೂರಿಸಿ ನಾನು ನೋಡ್ತಾ ಇದ್ದಾಗೆ ಏನನ್ನೋ ತೆಗೆದು ಗಬಕ್ಕನೆ ಬಾಯಿಗೆ ಹಾಕೊಂಡು ಅಗಿದು ತಿಂದ. ದೂರದಿಂದ ಇದನ್ನು ನೋಡಿದ ನಾನು ಅವನ ಬಳಿಗೆ ಹೋಗಿ ಏನನ್ನ ತಿಂದೆ ಎಂದು ಅವನನ್ನು ಕೇಳಿದೆ. ಅವನು ಈಚು ಸಾಮಿ ಅಂದ. ಹಾಗೆಂದ್ರೆ ಏನಂದು ನನಗೆ ಗೊತ್ತಾಗದೆ ಒಮ್ಮೆ ಮಾಸ್ತಿಯನ್ನೇ ಈಚು ಅಂದ್ರೆ ಏನು ಅಂತ ಕೇಳಿದೆ. ಅಯ್ಯೋ, ಈಚು ಸಾಮಿ, ಈಚು ಅಂದ್ರೆ ಗೊತ್ತಿಲ್ವಾ? ಒಂದ್ಸಾರಿ ತೋರಿಸ್ತೀನಿ ತಡೀರಿ ಅಂದ. ಆದ್ರೆ ನಮ್ಮ ಅಸಂಖ್ಯ ಚಟುವಟಿಕೆಗಳಲ್ಲಿ ಮಾಸ್ತಿ ಹತ್ರ ಅದೇನೆಂದು ತಿಳ್ಕೊಳ್ಳೋದು ಮರ್ತೇ ಹೋಯ್ತು. ನಾವು ವಿಷಪ್ರಾಣಿ ಎಂದು ತಿಳ್ಕೊಂಡ ಹಾವುಗಳನ್ನು ಸಹ ತಲೆ ಕತ್ತರಿಸಿ ಅವರು ತಿಂದು ಬಿಡ್ತಾ ಇದ್ರು. ಕಾಡ್ನಲ್ಲಂತೂ ಕಾಡು ಮೃಗಗಳಿಗೂ ಅವರಿಗೂ ವ್ಯತ್ಯಾಸವೇ ಇರಲಿಲ್ಲ. ಒಂದು ಮೊಲ ಓಡಿ ಹೋದ್ರೂ ಸಹ ಇದೇ ರೀತಿಯಲ್ಲಿ ಇಂಥ ಕಡೆಗೆ ಹೋಗಿದೆ ಎಂದು ಬೆನ್ನಡ್ತಾ ಇದ್ರು. ಸುಮಾರು ದಿನಗಳವರೆಗೆ ಶಿಕಾರಿ ಸಂಗಾತಿಗಳಾಗಿ ನನ್ನೊಡನೆ ಕಾಡು ತಿರುಗಿದವರಿಂದ ನಾನು ತಿಳ್ಕೊಂಡ ಸಂಗತಿಗಳು ಒಂದೆರಡಲ್ಲ. ಅವರಿಗೆ ಶಿಕಾರಿಗೆ ಕೋವಿಯ ಅಗತ್ಯವೇ ಕಂಡಿರಲಿಲ್ಲ. ಯಾಕಂದ್ರೆ ಕಾಡಿನಲ್ಲಿ ಪ್ರಾಣಿಗಳು ದಾಟಾಡುವ ದಾರಿಯಲ್ಲಿ ಉಳ್ಳ ಹಾಕೋದು, ಸಿಡಿ ಒಡ್ಡೋದು, ಕಲ್ಲು ಹೇರಿ ಅಡಸಲು ಒಡ್ಡಿ ಪ್ರಾಣಿಗಳನ್ನ ಹಿಡಿಯೋದು ಇವುಗಳಲ್ಲೆಲ್ಲ ಅವರು ಪಾರಂಗತರಾಗಿದ್ರು. ಅವರಿಗೆ ಅತ್ಯಂತ ಇಷ್ಟವಾದ ಪ್ರಾಣಿ ಅಂದ್ರೆ ಮಂಗಗಳು. ಇವನ್ನ ಹೊಡೆಯಲು ಮಾತ್ರ ಅವರಿಗೆ ನನ್ನ ಕೋವಿ ಸಹಾಯ ಬೇಕಾಗಿತ್ತು. ಮರಗಳ ಮೇಲೆ ಓಡಿ ಹೋಗೋ ಇವನ್ನ ಹಿಡಿಯೋಕೆ ಅವರ ಬಳಿ ಯಾವುದೇ ಉಪಾಯವೂ ಇರಲಿಲ್ಲ. ಕೊನೆಗೆ ಇವರ ಮಂಗನ ಮಾಂಸದ ಗೀಳು ಎಷ್ಟಾಯ್ತಂದ್ರೆ ಕಾಡಿನಲ್ಲಿ ಎಲ್ಲಾದ್ರೂ ದೂರದ ಮರದಲ್ಲಿ ಒಂದು ಮಂಗ ಟರ್ ಅಂದ್ರೆ ಸಾಕು, ನಮ್ಮೊಡನೆ ಬಂದ ಉದ್ದೇಶವನ್ನು ಸಂಪೂರ್ಣ ಕಡೆಗಣಿಸಿ ಅವುಗಳನ್ನ ಬೆನ್ನಟ್ ಬಿಡ್ತಾ ಇದ್ರು. ಅದನ್ನು ಹೊಡೆದ ಹೊರತು ಇವರು ನನ್ನೊಡನೆ ಬರುತ್ತಲೇ ಇರಲಿಲ್ಲ. ಇವರ ಜೊತೆ ಸೇರಿ ಕಿವಿ ಸಹ ಮಂಗನನ್ನ ಬೆನ್ನಟ್ಟುವುದು ಅಭ್ಯಾಸ ಮಾಡಿಕೊಂಡು ನನಗೆ ತಲೆನೋವು ಕೊಡೋಕೆ ಶುರು ಮಾಡ್ತು. ಕೊನೆಗೆ ಇವರ ಮಂಗನ ಗೀಳಿಗೆ ರೋಸಿ ಹೋದ ಶ್ರೀರಾಮ ಅವರನ್ನ ಶಿಕಾರಿಗೆ ಕರಿಬಾರದು ಅಂತ ಪ್ರತಿಭಟಿಸತೊಡಗಿದ್ರು. ಬೈರನ್ ಹತ್ರ ಒಂದು ಕಂತ್ರಿ ನಾಯಿ ಇತ್ತು. ಅದಕ್ಕೆ ರಾಮ ಅಂತ ಅವನು ಹೆಸರಿಟ್ಟಿದ್ದ. ಅದ್ರ ಮೇಲೆ ಆಗಾಗ ದೆವ್ವ ಬರ್ತಾ ಇತ್ತಂತೆ. ಅದಕ್ಕೆ ಅವನು ಅದರ 2 ಕಿವಿಗಳನ್ನು ಬುಡಕ್ಕೆ ಕೊಯ್ದು ಚಿಕಿತ್ಸೆ ಮಾಡಿಸಿದ್ದ. ಅದೊಂದು ಅತ್ಯುತ್ತಮ ಶಿಕಾರಿ ನಾಯೆಂದು, ಅದರ ಶಿಕಾರಿ ಸಾಮರ್ಥ್ಯ ನೋಡಿದ ಅನೇಕರು ಅದಕ್ಕೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೇವೆ, ನಮಗ್ ಕೊಡು ಅಂತ ಕೇಳಿದ್ರೆಂದು ತಾನು ಕೊಡಲಿಲ್ವೆಂದು ಹೇಳ್ದ. ತೀರಾ ಬಡಕಲಾಗಿ ಬಾಲದ ಕೂದಲೆಲ್ಲ ಉದುರಿ ಹೋಗಿದ್ದ ಆ ನಾಯಿ
ಪೇಟೆಯಲ್ಲಿ ವಾರಸುದಾರರಿಲ್ಲದೆ ಓಡಾಡಿಕೊಂಡಿರುವ ಸರ್ವೇ ಸಾಧಾರಣ ಕಂತ್ರಿ ನಾಯಿಯಂತೆ ನನಗೆ ಕಾಣಿಸ್ತು. ಒಮ್ಮೆ ಅವನ ನಾಯಿ ಊಳಿಡುತ್ತೆ, ಈ ಅಪಶಕನವನ್ನ ಓಡಿಸಿ ಅಂತ ಅವನ ಓರಿಗೆಯ ಆಳುಗಳೆಲ್ಲ ದೂರ್ ಕೊಟ್ಟಿದ್ರು. ಬೈರ ಅದನ್ನ ಅನವಶ್ಯಕವಾಗಿ ಬಾಳೆನಾರಿನ ಹಗ್ಗದಲ್ಲಿ ಕಟ್ಟಿ ಹಾಕ್ತಾ ಇದ್ದದ್ದೇ ಅದು ಊಳಿಡ್ತಾ ಇದ್ದದ್ದಕ್ಕೆ ಕಾರಣ. ಬೈರನನ್ನ ಕೇಳಿದ್ರೆ ಆ ನಾಯಿ ಈಗ ಸ್ವತಂತ್ರವಾಗಿ ಶಿಕಾರಿ ಆರಂಭಿಸಿದೆ ಎಂದು ತೋಟದ ಸುತ್ತಮುತ್ತ ಇರುವ ಕೋಳಿ, ಮೊಲ ಇತ್ಯಾದಿಗಳನ್ನು ಹಿಡಿಯುವ ಪ್ರಯತ್ನದಲ್ಲಿ ಈ ನಾಯಿ ಅವುಗಳನ್ನ ದೂರದ ಕಾಡಿಗೆ ಓಡಿಸ್ತಾ ಇದೆ ಅಂತ ಹೇಳಿ ಅದನ್ನ ಕಟ್ಟಿ ಹಾಕಿದ್ದನ್ನ ಸಮರ್ಥಿಸ್ಕೊಂಡ. ಬೈರ ಅದನ್ನ ತನ್ನ ನಾಯಿ ಎಂದು ಹೇಳ್ಕೊಳ್ತಾ ಇದ್ನೇ ಹೊರತು ಅದಕ್ಕಾಗಿ ಒಂದೇ ಒಂದು ಮುಷ್ಟಿ ಕೂಳನ್ನ ಹಾಕಿದ್ದು ನೋಡ್ಲಿಲ್ಲ. ಅಷ್ಟೇ ಅಲ್ಲ, ಒಮ್ಮೆ ಮರದಿಂದ ಕೆಳಗೆ ಸತ್ತು ಉರುಳಿದ ಮಂಗನ ಬಾಲದ ತುದಿಯನ್ನ ತಿಂದದ್ದಕ್ಕೆ ಅದಕ್ಕೆ ಬಾಯಲ್ಲಿ ರಕ್ತ ಬರುವಂತೆ ಹೊಡೆದಿದ್ದ. ಇವನೂ ಕೂಳು ಹಾಕದೆ ಅದಕ್ಕೂ ಅನ್ನ ಸಂಪಾದಿಸಿಕೊಳ್ಳಲು ಬಿಡದೆ ಕಟ್ಟಿ ಹಾಕಿದ್ರಿಂದಲೇ ಹಸುವಿನಿಂದ ಕಂಗಾಲಾದ ಅದು ಕಾಡಿನ ಮೌನಕ್ಕೆ ಬರೆ ಎಳೆದಂತೆ ಊಳಿಟ್ಟಿದ್ದು. ಅದೊಂದು ಕ್ಷುದ್ರ ಜೀವಿಯಾಗಿ ಬೈರನ ಕೈಯಲ್ಲಿ ಸಿಕ್ಕಿ ನರಳ್ತಾ ಇದ್ರೂ ಒಂದು ಸಾರಿ ಬೈರನ ಹೊಗಳಿಕೆಗೆ ತಕ್ಕಂತೆ ತನ್ನ ಶಿಕಾರಿಯ ನೈಪುಣ್ಯ ತೋರಿಸ್ತು. ಕಾಡ್ನಲ್ಲಿ ಒಮ್ಮೆ ಅದು ಮುಳ್ಹಂದಿಯನ್ನ ಅಟ್ಟಿಸ್ಕೊಂಡ್ ಬಂತು. ಅವತ್ತು ನಾನು ಕೋವಿ ತಗೊಂಡು ಹೋಗಿರ್ಲಿಲ್ಲ, ಜೊತೆಗೆ ಕಿವಿ ಕೂಡ ಇರಲಿಲ್ಲ. ಬೈರನ ರಾಮನನ್ನು ಕಿವಿಯನ್ನು ಒಟ್ಟಿಗೆ ಎಂದೂ ಶಿಕಾರಿಗೆ ಕರೆದೊಯ್ತಾ ಇರಲಿಲ್ಲ. ಯಾಕಂದ್ರೆ ಕಾಡ್ನಲ್ಲಿ ಶಿಕಾರಿಗೆ ಬದಲು ಇವೆರಡರ ಕಚ್ಚಾಟ ಜಗಳ ಬಿಡಿಸೋದೇ ನಮ್ಗೆ ದೊಡ್ಡ ಕೆಲಸವಾಗ್ಬಿಡ್ತಿತ್ತು. ಮುಳ್ಹಂದಿ ನನ್ನೆದುರೇ ಕರಿಯ ಚೆಂಡಿನಂತೆ ಚಿಮ್ಮಿ ನಗಿಯುತ್ತಾ ಮುಳ್ಳುಗಳನ್ನ ಝಲ್ ಝಲ್ ಎಂದು ಸದ್ದು ಮಾಡ್ತಾ ಓಡ್ತು. ನಾನು ಕಾಡ್ನಲ್ಲಿ ಅದೇ ಮೊದಲ ಬಾರಿಗೆ ಮತ್ತು ಕಡೆಯ ಬಾರಿಗೆ ಮುಳ್ಹಂದಿಯನ್ನ ನೋಡಿದ್ದು. ಹೊಳೆಯುತ್ತಿದ್ದ ಲೋಹದ ಬರ್ಜಿಗಳಂತೆ ಕಾಣ್ತಾ ಇದ್ದ ಮುಳ್ಳುಗಳನ್ನು ಜಳಪಿಸುತ್ತಾ ನನ್ನೆದುರೇ ಕೆಲವೇ ಮಾರುಗಳ ದೂರದಲ್ಲಿ ಮುಳ್ಹಂದಿ ಗುರುಗುಟ್ಟುತ್ತಾ ಓಡ್ತು. ಅದರ ಹಿಂದೇನೆ ಬೈರನ ರಾಮ ಬೊಗಳುತ್ತಾ ಓಡ್ಬಂತು. ನನಗೂ ಮಾಸ್ತಿಗೂ ಮುಂದೇನು ಮಾಡಬೇಕು ಎಂದು ತೋರದೆ ಛೂ ಛೂ ಎಂದು ರಾಮನನ್ನ ಹುರಿದುಂಬಿಸುತ್ತಾ ಮುಳ್ಹಂದಿ ಹಿಂದೆ ಕಲ್ಲು ಪೊದರುಗಳನ್ನು ಗಣಿಸದೆ ಓಡಿದ್ವಿ. ಮೈಯೆಲ್ಲ ಭರ್ಜಿಗಳಿರುವ ಈ ಭಯಾನಕ ಪ್ರಾಣಿಯನ್ನು ಯಾವುದೇ ಆಯುಧಗಳಿಲ್ಲದೆ ಹಿಡಿಯೋದಿರ್ಲಿ, ಹತ್ರ ಹೋಗೋದು ಸಹ ಪ್ರಾಣಾಪಾಯಕರವಾಗಿ ಕಾಣ್ತು. ನಾನು ಓಡುತ್ತಲೇ ಅದನ್ನು ಹೇಗೋ ಹಿಡಿಯೋದು ಎಂದು ಮಾಸ್ತಿಯನ್ನು ಕೇಳಿದೆ. ಅದಕ್ಕೆ ಬೈರ ನನ್ನ ಹಿಂದಿನಿಂದ ಅದೆಷ್ಟು ದೂರ ಓಡ್ತದೆ, ಇನ್ನೊಂದು 4 ಮಾರು ಓಡಿದ್ರೆ ಸುಸ್ತಾಗ್ತದೆ, ಕತ್ತಿ ತಗೊಂಡು ಕಾಲ್ ಕಡ್ದು ಹಾಕ್ತಾನೆ ಅಂತ ಆಶ್ವಾಸನೆ ಕೊಟ್ಟ. ನಾನಂತೂ ಪ್ರಾಣ ಹೋದ್ರೂ ಅದರ ಹತ್ರ ಸುಳಿಬಾರ್ದೆಂದು ನಿರ್ಧರಿಸಿದ್ದೆ. ಸುಮ್ಮನೆ ಮುಂದೆ ನಡೆಯುವ ನಾಟಕ ನೋಡೋದಕ್ಕಾಗಿ ಕುತೂಹಲದಿಂದ ಅವರೊಡನೆ ಓಡ್ದೆ. ಹೆಚ್ಚು ಕಡಿಮೆ ನಮ್ಮ ಕಣ್ಮುಂದೇನೆ ಓಡ್ತಾ ಇದ್ದ ಮುಳ್ಹಂದಿ ಮತ್ತು ನಾಯಿ ಎರಡೂ ಇದ್ದಕ್ಕಿದ್ದಂತೆ ಅಂತರ್ಧಾನವಾದ್ವು. ಹಾಗೆ ಅವೆರಡು ಮಾಯವಾಗಿದ್ದು ನೋಡಿ ನಾವು 3 ಜನ ಚಕಿತರಾಗಿ ನಿಂತುಬಿಟ್ವಿ. 2 ನಿಮಿಷ ಕಳೆದಿರ್ಲಿಲ್ಲ, ಎಲ್ಲೋ ಬೈರನ ನಾಯಿ ಬೊಗಳಿದ ಸದ್ದು ಕೇಳಿಸ್ತು. ಕಣ್ಣೆದುರು ಯಾವ ನಾಯಿಯೂ ಇರಲಿಲ್ಲ. ಆದ್ರೂ ಬೈರನ ನಾಯಿಯ ಅಶರೀರವಾಣಿ ಕೇಳ್ತಾನೆ ಇತ್ತು. ಕೆಲವು ನಿಮಿಷಗಳವರೆಗೆ ನಮ್ಗೆ ನಡೆದದ್ದೇನು ಅಂತ ಗೊತ್ತಾಗ್ಲಿಲ್ಲ. ಮುಳ್ಹಂದಿ ಓಡೋಡುತ್ತಲೇ ಅಲ್ಲೊಂದು ಬಂಡೆ ಸಮೀಪದಲ್ಲಿ ಅದು ಮಾಡಿಕೊಂಡಿದ್ದ ಬಿಲದೊಳಗೆ ಪಕ್ಕನೆ ನುಗ್ಗಿಬಿಟ್ಟಿತ್ತು. ಅದರೊಡನೆ ಬೈರನ ನಾಯಿಯೂ ಸಹ. ಈಗ ಬೈರನ ನಾಯಿ ನಮ್ಮ ಕಾಲಿನಡಿಯಲ್ಲೋ ಭೂಗರ್ಭದೊಳಗಿಂದ ಬೊಗಳ್ತಾ ಇತ್ತು. ನಾವು ಏನು ಮಾಡುವ ಹಾಗೆ ಇರಲಿಲ್ಲ. ಅದನ್ನು ಓಡಿಸಿ ಓಡಿಸಿ ದನದ ಮೇಲೆ ಹಿಡಿಯುವ ಉಪಾಯದಲ್ಲಿದ್ದ ಮಾಸ್ತಿಗೂ ಬೈರನಿಗೂ ಮುಳ್ಹಂದಿ ಸರಿಯಾಗಿ ಬೇಸ್ತು ಬೀಳಿಸಿತ್ತು. ಮಾಸ್ತಿ ನಾಯಿ ಬೊಗಳುತ್ತಿದ್ದ ಸದ್ದಿನ ಊಹೆಯ ಮೇಲೆ ಅಲ್ಲಲ್ಲಿ ತಿರುಗಾಡಿ ಒಂದು ಜಾಗ ತೋರಿಸಿ, ಇಲ್ಲಿ 2 ಆಳ ಅಗದ್ರೆ ಮುಳ್ಹಂದಿ ಸಿಕ್ಕೋಯ್ತದೆ, ನಾಯಿ ಇಲ್ಲೇ ಬೊಗಳುತ್ತಿದೆ ಅಂದ. ಅವರಿಬ್ಬರಿಗೂ ಮುಳ್ಹಂದಿಯ ಬೆನ್ ಹತ್ತಿ ಭೂಗರ್ಭದೊಳಗೆ ಸಿಕ್ಕಿಕೊಂಡಿದ್ದ ನಾಯಿಯ ಚಿಂತೆ ಸುತಾರಾಮ್ ಇದ್ದಂತಿರ್ಲಿಲ್ಲ. ನಾವಿದನ್ನೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಭೂಗರ್ಭದೊಳಗಿಂದಲೇ ಮುಳ್ಳುಹಂದಿ ಗೊರಗೊರ ಗುಟ್ರು ಹಾಕುತ್ತಾ ನಾಯಿಯ ಮೇಲೆ ತಿರುಗಿ ಬಿದ್ದಿದ್ದು, ನಾಯಿ ಕುಯ್ಯಯ್ಯೋ ಎಂದು ಕೂಗಿಕೊಂಡಿದ್ದು ಕೇಳಿಸ್ತು. ಓ, ಎರಡಕ್ಕೂ ಜಟಾಪಟಿ ಹತ್ಕೋತು ಅಂತ ಕಾಣ್ತದೆ ಎಂದ ಬೈರ. ಮಾಸ್ತಿ ಮುಂಜಾಗ್ರತೆ ವಹಿಸಿ, ಬೈರಣ್ಣ ಓಡು ಓಡು, ಬಿಲಾ ನೋಡು ಎಂದು ಕೂಗ್ದ. ಬೈರ ಓಡಿ ಹೋಗಿ ಕತ್ತಿ ಹಿಡಿದು ಬಿಲದ ಬಾಯಲ್ಲಿ ಇನ್ನೇನು ಈಗಲೋ ಮರುಕ್ಷಣವೋ ಹೊರಬರಲಿರುವ ಮುಳ್ಳುಹಂದಿ ಸಂಹಾರಕ್ಕೆ ರೆಡಿಯಾಗಿ ನಿಂತ. ಮುಳ್ಳುಹಂದಿ ಒಳಗೆ ಕವಲಾಗಿ ಅನೇಕ ಸುರಂಗಗಳನ್ನ ತೋಡ್ಕೊಂಡಿರುತ್ತಂತೆ. ಬೈರನ ನಾಯಿ ಹಿಂದಿರುಗಿ ಬರುವಾಗ ಗಾಬರಿಯಲ್ಲಿ ಅಂತ ಯಾವುದಾದ್ರೂ ಅಡ್ಡ ಕವಲಿನೊಳಗೆ ನುಗ್ಗಿದ್ರೆ ಶಾಶ್ವತವಾಗಿ ಭೂಗರ್ಭದಲ್ಲಿ ಬಂದಿಯಾಗುವ ಸಾಧ್ಯತೆ ಇತ್ತು. ಅಷ್ಟರಲ್ಲಿ ಸುರಂಗದ ಕತ್ತಲ ಪಾತಾಳದಲ್ಲೆಲ್ಲೋ ಗಡಬಡ ಸದ್ದು ಕೇಳ್ತು. ಬೈರ ಕತ್ತಿ ಎತ್ತಿ ರೆಡಿಯಾದ. ಬೈರ ಇನ್ನೇನು ಕತ್ತಿ ಬೀಸಿ ಅಪ್ಪಳಿಸ್ಬೇಕು,
ಮುಳ್ಳುಹಂದಿ ಬದಲು ಬೈರನ ನಾಯೆ ಚೆಂಡು ಪುಟ ಪುಟ ನೆಗ್ದಂತೆ ಬಿಲದಿಂದ ಹೊರಕ್ಕೆ ಚಿಮ್ತು. ಮುಳ್ಳುಹಂದಿ ಬದಲು ನಾಯಿ ಹೊರಬಂದದ್ದನ್ನು ನೋಡಿ ಹತಾಶನಾದ ಬೈರ ಥತ್ ಎಂದು ನಾಯಿ ಕಡೆಗೆ ತುಪ್ಪಿದ. ನಾಯಿ ಬೆನ್ನಿಗೆ ಮುಳ್ಳುಹಂದಿಯ ಮುಳ್ಳುಗಳೆರಡು ಆಳವಾಗಿ ನಾಟ್ಕೊಂಡಿದ್ವು. ನಾನು ಮಾಸ್ತಿಯು ನಾಯನ್ನ ಹಿಡ್ಕೊಂಡು ಅದಕ್ಕೆ ನಾಟಿದ್ದ ಮುಳ್ಳುಗಳೆರಡನ್ನು ಬಲವಾಗಿ ಜಗ್ಗಿಸಿ ಕಿತ್ತು ತೆಗೆದ್ವಿ. ಆ ಎರಡೂ ಮುಳ್ಳುಗಳು ಇನ್ನೂ ಕೂಡ ನನ್ನ ಬಳಿ ಇದೆ. ನಾಯಿ ದೇಹದಲ್ಲಿ ಮುಳ್ಳು ನಾಟ್ಕೊಂಡಿದ್ದ ಪರಿಯನ್ನು ನೋಡಿ ನನಗೆ ಮುಳ್ಳುಹಂದಿಯ ತಂಟೇನೆ ಬೇಡ ಅನ್ನಿಸ್ಬಿಡ್ತು. ಮುಳ್ಳು ಕಿತ್ತ ಮೇಲೆ ಬೈರನು ಮಾಸ್ತಿಯು ನಾಯನ್ನ ಮತ್ತೆ ಬಿಲದೊಳಗೆ ಛೂ ಬಿಡಲು ತುಂಬಾ ಪ್ರೋತ್ಸಾಹಿಸಿ ಪ್ರಯತ್ನಿಸಿದ್ರು. ಒಮ್ಮೆ ಪ್ರಾಣ ಸಮೇತ ಕತ್ತಲ ಬಿಲದಿಂದ ಪಾರಾಗಿ ಬಂದ ಬೈರನ ನಾಯಿ ಮಾತ್ರ ಅವರು ಎಷ್ಟೇ ಪ್ರೋತ್ಸಾಹಿಸಿದ್ರೂ ಮತ್ತೆ ಬಿಲದೊಳಗೆ ನುಗ್ಗುವ ಅವಿವೇಕಕ್ಕೆ ಹೋಗ್ಲಿಲ್ಲ. ಬೈರ ತನ್ನ ನಾಯಿಯ ಹೆದರಿಕೆ ನೋಡಿ ರೇಗಿ ಎರಡು ಗುದ್ದು ಗುದ್ದಿ ಮುಳ್ಳುಹಂದಿಯ ಬಿಲದೊಳಗೆ ಅದರ ತಲೆ ತೂರಿಸಿ ತಳೆದ. ಬಿಲದ ಹೊರಗೂ ಏಟು ಬಿಲದ ಒಳಗೂ ಏಟು ತಿಂದ ನಾಯಿಗೆ ಒಮ್ಮೆಲೆ ಕೋಪ ಬಂದು ಗುರುಗುಟ್ಟುತ್ತಾ ರೇಗಿ ಬೈರನ ಮೇಲೆ ಹಾರಿ ಅನಂತರ ಸೀದಾ ಮನೆ ದಾರಿ ಹಿಡಿದು ಓಡೋಯ್ತು. ಬೈರ ನಾಯನ್ನ ಮನಸ್ಸಾರೆ ಬೈದ. ಮಾಸ್ತಿಯಂತೂ ಇಂಥ ನಾಯಿ ಇದ್ರೆಷ್ಟು ಸತ್ರೆಷ್ಟು, ಬಿಲದ ಹೊರಗೆ ತಲೆ ಹಾಕಿದಾಗ ನೀನು ಅದನ್ನು ಕರ್ದೇ ಬಿಡಬೇಕಿತ್ತು ಅಂತ ಬೈರನಿಗೆ ಸಲಹೆ ಕೊಟ್ಟ. ಬೈರನು ಮಾಸ್ತಿಯು ಅವರ ಶಿಕಾರಿ ನಾಯನ್ನು ನಡೆಸ್ಕೊಳ್ಳೋ ರೀತಿ ನೋಡಿದ್ರೆ ತುಂಬಾ ಕ್ರೂರಿಗಳು, ನಿರ್ದಯಿಗಳು ಅಂತ ಅನ್ಸುತ್ತೆ. ಅವರೊಡನೆ ಅದು ಕಾಡು ತಿರುಗಿ ಶಿಕಾರಿಯಲ್ಲಿ ಸಹಾಯ ಮಾಡಿದ್ರೂ ಅದರ ಬಗ್ಗೆ ಕೊಂಚವಾದ್ರೂ ಕರುಣೆ, ಕೃತಜ್ಞತೆ ತೋರಿಸೋದಿಲ್ವಲ್ಲ ಅಂತ ವ್ಯಸನವಾಗ್ತಾ ಇತ್ತು. ಆದ್ರೆ ಈಗನ್ಸುತ್ತೆ ಅವರು ನಾಯಿಗೆ ನಮ್ಮಂತೆ ಮಾನವೀಯ ವ್ಯಕ್ತಿತ್ವವನ್ನ ಆರೋಪಿಸ್ತಿರ್ಲಿಲ್ಲ ಅಂತ. ನಾಯನ್ನ ನಾಯಿಯಂತೆಯೇ, ಮನುಷ್ಯರನ್ನ ಮನುಷ್ಯರಂತೆಯೇ, ಪ್ರಾಣಿಗಳನ್ನ ಪ್ರಾಣಿಗಳಂತೆ ನೋಡ್ತಾ ಇದ್ರಷ್ಟೇ. ನಾಯಿಗೆ ನಾವು ಮಾಡುವಂತೆ ಮಾನವೀಯ ವ್ಯಕ್ತಿತ್ವವನ್ನು ಆರೋಪಿಸಿ ನಮ್ಮಂತೆ ಅದು ಕೂಡ ಎಂದು ನೋಡೋದ್ರಿಂದ ಅದಕ್ಕೆ ಸಂತೋಷವಾಗ್ಲಿ ಪ್ರಯೋಜನವಾಗ್ಲಿ ಉಂಟೆ ಅನ್ನೋದು ನನ್ನ ಅನುಮಾನ. ಆ ನಾಯಿಯೂ ಕೂಡ ಅನೇಕ ವೇಳೆ ಶಿಕಾರಿಯಲ್ಲಿ ಹೊಡೆದ ಚಿಕ್ಕ ಪುಟ್ಟ ಪ್ರಾಣಿಗಳನ್ನ ಹೊತ್ಕೊಂಡು ಕಾಡೊಳಗೆ ಓಡ್ಬಿಡ್ತಿತ್ತು. ಅದನ್ನ ಕಸಿದುಕೊಳ್ಳಲು ಮಾಸ್ತಿ ಅದನ್ನು ಬೆನ್ನಟ್ಟಿದ್ರೆ ಅದು ಓಡೋಡುತ್ತಲೇ ಅದನ್ನ ನುಂಗಿ ಬಿಡ್ತಿತ್ತು. ಆದ್ರೂ ಅವರಿಗೂ ಅವರ ನಾಯಿಗೂ ಇದ್ದ ನಂಟು ಯಾವ ತರದ್ದೋ ಗೊತ್ತಿಲ್ಲ. ಯಾವಾಗ್ಲೂ ಅವರ ಬಿಡಾರದ ಎದುರು ಸುರುಳಿ ಸುತ್ತಕೊಂಡು ನಿದ್ದೆ ಮಾಡುತ್ತಾ ಯಾರೇ ಹೊಸಬರ ಮುಖ ಹಾಕಿದ್ರೂ ಬೊಗಳಿ ಗಲಾಟೆ ಮಾಡ್ತಾ ಇತ್ತು. ಅವರು ಕಾಡು ತಿರುಗಲು ಹೊರಟ್ರಂದ್ರೆ ಇದು ಅವರೊಡನೆ ಹೊರಡ್ತಾ ಇತ್ತು. ಬೈರನಿಗೆ ಮಾಸ್ತಿಗಿಂತ ಕೊಂಚ ಹೆಚ್ಚು ನಾಗರಿಕ ಪ್ರಪಂಚದ ಪರಿಚಯ ಇದ್ದ ಹಾಗಿತ್ತು. ಅವನು ಪಟಾಸು ಮದ್ದು ಮತ್ತು ದಡಾಕಿ ಮದ್ದು ತಂದು ನಾಡು ಬಾಂಬುಗಳಂತಹ ಸಿಡಿಮದ್ದಿನ ಉಂಡೆಗಳನ್ನ ಮಾಡ್ತಾ ಇದ್ದ. ಬೆಣಚು ಕಲ್ಲುಗಳನ್ನ ತುಂಬಿ ಅವನು ಮಾಡ್ತಾ ಇದ್ದ ಉಂಡೆಗಳನ್ನ ಅಮುಕಿದ್ರೆ ಸಾಕು ಅವು ಧಡೀರೆಂದು ಸಿಡಿತಾ ಇದ್ವು. ಅವನ್ನು ಮಂಗನ ಕರುಳಿನಲ್ಲೋ ಅಥವಾ ದುರ್ನಾತ ಹೊಡೆಯುವ ಚರ್ಮದಲ್ಲೋ ಸುತ್ತಿಟ್ರೆ ಕಾಡು ಹಂದಿಗಳು ಅದನ್ನು ದವಡೆಯಲ್ಲಿ ಅಗ್ದಾಗ ಸಿಡಿದು ಅವು ಸತ್ತು ಬೀಳ್ತಾ ಇದ್ವು. ಬೈರ ಏನೋ ಉಂಡೆ ಮಾಡಿದಾನೆ, ಅದರಲ್ಲಿ ಕಾಡು ಹಂದಿ ಬೀಳ್ತದಂತೆ ಅಂತ ಇತರ ತೋಟದ ಆಳುಗಳು ಮಾತಾಡೋದನ್ನ ಕೇಳಿದ್ದೆ. ಆದ್ರೆ ನಾನು ಅವನ ಉಂಡೆಯನ್ನಾಗ್ಲಿ ಅದನ್ನು ಅಗಿದು ಸತ್ತ ಹಂದಿಯನ್ನಾಗ್ಲಿ ನೋಡಿರ್ಲಿಲ್ಲ. ಅವರ ಬಳಿ ಇಂಥವು ಲಕ್ಷಾಂತರ ಶಿಕಾರಿ ವರ್ಷಗಳಿದ್ದರಿಂದ ಅವುಗಳಲ್ಲಿ ಯಾವುದನ್ನ ಅಂತ ನಾನು ತಿಳ್ಕೊಳ್ಳಿ. ಆದ್ರೆ ನಾನು ಒಮ್ಮೆ ಮೈಸೂರಿಗೆ ಹೋಗಿದ್ದಾಗ ರಾತ್ರಿ ಭೂತನಕಾಡು ತೋಟದಲ್ಲಿ ಢಮಾರ್ ಅಂತ ಸದ್ದಾಯ್ತು. ಹಂದಿ ಬಿತ್ತು ಎಂದ್ಕೊಂಡ ಬೈರ ಮಾಸ್ತಿ ಇಬ್ರು ಟಾರ್ಚ್ ಕೇಳೋಕೆ ಮನೆಗೆ ಬಂದಿದ್ರು. ಸರಿ, ಸುದ್ದಿ ಎಲ್ಲರಿಗೂ ಗೊತ್ತಾಯ್ತು. ಎಲ್ಲ ಗುಂಪು ಕೂಡಿ ತೋಟಕ್ಕೆ ಹೋಗಿ ಟಾರ್ಚ್ ಹಾಕಿ ನೋಡಿದಾಗ ಬೈರ ಉಂಡೆ ಇಟ್ಟ ಜಾಗದಲ್ಲಿ ದೊಡ್ಡ ಹಂದಿಯೊಂದು ಕೂತ್ಕೊಂಡಿತ್ತು. ಇನ್ನೂ ಕಣ್ಮಿಟುಕಿಸ್ತಾ ಇದ್ದ ಅದನ್ನ ನೋಡಿ ಯಾರಿಗೂ ಅದರ ಹತ್ರ ಹೋಗೋಕೆ ಧೈರ್ಯ ಬರ್ಲಿಲ್ಲ. ನಾಳೆ ಬೆಳಗಾಗೋದ್ರೊಳಗೆ ಅದು ಫೈಸಲಾಗೋಗ್ತದೆ ಬನ್ನಿ ಅಂತ ಬೈರ ಹೇಳ್ದ. ಅವನ ಆಶ್ವಾಸನೆಯಿಂದ ಸಮಾಧಾನಗೊಂಡ ಎಲ್ಲರೂ ಹಿಂತಿರುಗಿದ್ರು. ಹೋದ ಗುಂಪೆಲ್ಲ ಇನ್ನೂ ಅವರವರ ಮನೆ ಕದ ದಾಟಿಲ್ಲ. ಅಷ್ಟರೊಳಗೆ ಧಮಾರೆಂದು ಇನ್ನೊಂದ್ ಸದ್ದು, ಈ ಸಾರಿ ಬೇರೆ ದಿಕ್ಕಿನಿಂದ. ಮತ್ತೆ ಅತ್ತ ಕಡೆಗೆ ಎಲ್ರೂ ಹೋದ್ರು. ಅಲ್ಲೂ ಇನ್ನೊಂದು ದೊಡ್ಡ ಹಂದಿ ಏನೂ ಆಗದ ಹಾಗೆ ಪಿಳಿ ಪಿಳಿ ಕಣ್ಬಿಡ್ತಾ ಕುಳಿತಿತ್ತು. ಸರಿ, ಇದು ಬೆಳಗ್ಗೆ ಸತ್ತಿರುತ್ತೆ ಅಂದ್ಕೊಂಡು ಎಲ್ರೂ ಹಿಂದಕ್ಕೆ ತಿರುಗಿದ್ರು. ಎರಡೂ ಭಾರಿ ಹಂದಿಗಳು. ತೋಟದಲ್ಲಿ ರಾತ್ರಿ ಯಾರಿಗೂ ನಿದ್ರೆನೆ ಬಂದಿರಲ್ಲ. ಕೆಲವರಂತೂ ಹಂದಿ ಸಾರಿಗೆ ಖಾರ ಸಹ ಕಡ್ದಿದ್ರು. ಆದ್ರೆ ಬೆಳಗ್ಗೆ ಹೋಗಿ ನೋಡಿದ್ರೆ ಹಂದಿ ಸತ್ತು ಬೀಳೋದ್ರ ಬದಲು ದವಡೆಗಾದ ಆಸ್ಫೋಟನೆಯ ಗಾಯವನ್ನ ಹೇಗೋ ಸುಧಾರಿಸ್ಕೊಂಡು ತೆವಳ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಕಾಡಿಗೆ ಪರಾರಿಯಾಗಿದ್ವು. ತುಂಬಾ ದೂರದವರೆಗೆ ಬೈರನು ಮಾಸ್ತಿಯು ಅವುಗಳ ಹೆಜ್ಜೆ ಮೆಟ್ಟು ನೋಡ್ಕೊಂಡು ಸಾಯಂಕಾಲದವರೆಗೂ ಹುಡ್ಕಾಡಿದ್ರಂತೆ. ಆದ್ರೆ ಅವು ಅವರಿಗೆ ಸಿಕ್ಲಿಲ್ಲ. ನಾನು ಹಿಂತಿರುಗುವ ವೇಳೆಗೆ ಇದೊಂದು ರೋಮಾಂಚಕ ವಾರ್ತೆ ಆಗ್ಬಿಟ್ಟಿತ್ತು.
ಎಷ್ಟು ಸುಲಭದಲ್ಲಿ ಸಿಕ್ಕ 2 ದೊಡ್ಡ ಹಂದಿಗಳು ತಪ್ಪಿ ಹೋದ್ವು ಎಂದು ದಾರಿಯಲ್ಲಿ ಎದುರಾದವರೆಲ್ಲ ಹೊಟ್ಟೆ ಉರ್ಕೊಳ್ತಾ ನನಗೆ ವರದಿ ಮಾಡ್ತಾ ಇದ್ರು. ಎಂತ ಮಾಲ್ ಕಳೆದೋಯ್ತು. ನೀವಿದ್ದಿದ್ದಿದ್ರೆ ಅವೆರಡಕ್ಕೂ ಒಂದೊಂದು ಗುಂಡು ಉಡಾಯಿಸಿ ಬಿಡ್ಬೋದಿತ್ತು ಎಂದು ಬೈರ ನನ್ನ ಬಳಿ ಕೈ ಕೈ ಹಿಸ್ಕೊಳ್ತಾ ಹೇಳ್ದ. ಸಾಲದ್ದಕ್ಕೆ ಅವೆರಡು ಹಂದಿಗಳು ಬೇರೆ ಯಾರದ್ದೋ ತೋಟದಲ್ಲಿ ಸತ್ತು ಬಿದ್ದಿದ್ದವಂತೆ ಎಂದು ಮಾರನೇ ದಿನ ಗಾಯದ ಮೇಲೆ ಬರೆ ಎಳೆದಂತೆ ವಾರ್ತೆ ಬಂತು. ಇದೆಲ್ಲ ಆದ ಒಂದು ವಾರದ ತರುವಾಯ ಬೈರ ಉಂಡೆ ಇಡಲು ಹೊರಟಿದ್ದವ ಸಂಜೆ ತೋಟದಲ್ಲಿ ನನಗೆ ಎದುರಾದ. ಅವನ ಬಳಿ ಇನ್ನೊಂದೇ ಒಂದು ಉಂಡೆ ಉಳಿದಿತ್ತು. ಹಂದಿ ಖಾತರಿಯಾಗಿ ಓಡಾಡುವ ಜಾಗವೊಂದನ್ನು ನೋಡಿ ಅಲ್ಲಿ ಉಂಡೆ ಇಟ್ಟು ಬರಲು ಹೊರಟಿದ್ದ ಅವನೊಡನೆ ನಾನು ಕೂಡ ಹೊರಟೆ. ಕೋವಿ ಹಿಡಿದ ನನ್ನನ್ನು ನೋಡಿ ಶಿಕಾರಿಗೆ ಹೊರಟ್ರೆಂದೇ ತಿಳಿದು ಬೈರನ ನಾಯಿ ರಾಮ ಚಕ್ರಾಕಾರವಾಗಿ ಬಾಲ ತಿರುಗಿಸುತ್ತಾ ಬೂದಿ ಗುಡ್ಡೆಯ ಹೊಂಡದಿಂದ ಮೇಲೆದ್ದು ಬಂತು. ಬೈರ ಜೋರ್ ಮಾಡಿ ಅದನ್ನ ಮತ್ತೆ ವಾಪಸ್ ಕಳಿಸ್ದ. ಬೈರನ ಜೊತೆ ಕಂಪನಿ ಕೊಡುವುದು ಅಸಾಧ್ಯವಾಗಿತ್ತು. ಉಂಡೆಗೆ ಸುತ್ತಿದ್ದ ಕೊಳೆತ ಕರುಳಿನ ದುರ್ವಾಸನೆ ಹೊಟ್ಟೆ ತೊಳಸುವಂತೆ ಅವನಿಂದ ಹೊಮ್ಮಿತ್ತು. ಭೂತನ ಕಾಡು ಗುಡ್ಡ ಹತ್ತಿ ಅದರ ನೆತ್ತಿಯಲ್ಲಿದ್ದ ಕೋಡುಗಲ್ಲಿನ ಬಳಿಗೆ ಬರುವ ವೇಳೆಗಾಗಲೇ ಅವನ ಉಂಡೆಯ ದುರ್ನಾತ ನನಗೆ ಅಸಹನೀಯವಾಗತೊಡಗಿತ್ತು. ನನ್ನ ಕಿವಿ ಕಣ್ಣುಗಳೆಲ್ಲ ಮಂದವಾಗುವಂತೆ ಉಂಡೆಯ ವಾಸನೆ ನನ್ನ ಇಂದ್ರಿಯಗಳ ಮೇಲೆ ಉಗ್ರ ದಾಳಿ ಆರಂಭಿಸಿತ್ತು. ನನ್ನನ್ನು ಬಂಡೆಯ ಬಳಿಯೇ ನಿಲ್ಲಲು ಬೈರ ಹೇಳ್ದ. ಯಾಕೋ, ಅಕಸ್ಮಾತ್ ಹಂದಿ ಬಿದ್ರೆ ನಾನೇನ್ ಕದ್ಕೊಂಡು ಹೋಗ್ತೇನಾ ಅಂತ ಕೇಳಿದೆ. ಆಗಲ್ಲ, ಅದು ಮುಷ್ಟ ಅಂದ. ಅವನ ಡಿಕ್ಷನರಿಯಲ್ಲಿ ಮುಷ್ಟ ಅಂದ್ರೆ ಏನರ್ಥವೋ ಯಾರಿಗ್ ಗೊತ್ತು. ಅವನಿಂದ ಹೊಮ್ಮುತ್ತಿದ್ದ ದುರ್ವಾಸನೆಯ ಪರಿವೇಶದಿಂದ ಪಾರಾದ್ರೆ ಸಾಕೆಂದು ಆ ಪದದ ಅರ್ಥ ಕೇಳದೆ ಸಂತೋಷದಿಂದಲೇ ಆಯ್ತು ಅಂತ ಸಮ್ಮತಿಸ್ದೆ. ಅವನು ಮುಂದೆ ಹೋದ. ಅವನು ಮುಂದೆ ತುಂಬಾ ದೂರ ಹೋಗಿರ್ಬೇಕು. ಎಷ್ಟು ಹೊತ್ಕಾದ್ರೂ ಅವನು ಬರಲೇ ಇಲ್ಲ. ಸಂಜೆ ಆಗ್ತಾ ಬಂತು. ಮುಳುಗುವ ಸೂರ್ಯನಿಗೆ ಅಡ್ಡಾಗುತ್ತಿದ್ದ ದೂರದ ಬೆಟ್ಟಗಳ ಕಾಡಿನ ನೆರಳು ಕವಿಯಲಿರುವ ಕತ್ತಲೆಗೆ ಮುನ್ನುಡಿ ಎನ್ನುವಂತೆ ಕಣಿವೆ ಕಾಡುಗಳನ್ನೆಲ್ಲ ಆವರಿಸ್ತಿತ್ತು. ಕಾಜಾಣ ಹಕ್ಕಿಗಳು ಸಮೀಪದಲ್ಲೇ ಯಥೇಚ್ಛವಾಗಿ ಬೆಳೆದಿದ್ದ ವಾಟೆ ಬಿದಿರಿನ ಮೇಲೆ ಕುಳಿತುಕೊಂಡು ಸಿಳ್ಳಿನ ರಾಗಾಲಾಪನೆ ಆರಂಭಿಸಿದ್ವು. ಕುಟುರುಗಳು ಸರ್ವಾಂತರ್ಯಾಮಿಗಳಂತೆ ಎಲ್ಲಾ ಮರಗಳಿಂದಲೂ ಟುರ್ ಕುಟುರ್ ಎಂದು ಛಂದೋಬದ್ಧವಾಗಿ ಕೂಗತೊಡಗಿದ್ವು. ದೂರದ ಕಣಿವೆಯಲ್ಲಿ ಧುಮ್ಮುಕುತ್ತಿದ್ದ ಜಲಪಾತದ ಸದ್ದು ಗಾಳಿ ನನ್ನ ಕಡೆಗೆ ಬೀಸಿದಾಗ ಕೇಳಿಸ್ತಾ ಇತ್ತು. ಕಾಡು ಕೋಳಿಗಳು ಕಾಡೊಳಗೆ ಪಟ್ ಪಟ್ ಎಂದು ಗಟ್ಟಿ ಸದ್ದು ಮಾಡುತ್ತಾ ಮರಗಳ ಮೇಲೆ ಹಾರಿ ಕುಳಿತು ಕೂಗಿದ್ವು. ಈವರೆಗೂ ಅವನ ಉಂಡೆಯ ಉಸಿರು ಕಟ್ಟಿಸುವ ದರಿದ್ರ ವಾಸನೆಯಲ್ಲಿ ಮುಳುಗಿ ಹೋಗಿದ್ದ ನನ್ನ ಯಾವ ಇಂದ್ರಿಯಗಳಿಗೂ ಇದು ಗಮನಕ್ಕೆ ಬಂದಿರಲಿಲ್ಲ. ಬೈರ ಬರಲಿಲ್ಲ. ಕಾಡಿನ ಸೊಳ್ಳೆಗಳು ನನ್ನ ಇರುವನ್ನ ಪತ್ತೆ ಮಾಡಿಕೊಂಡು ಕುಯ್ಗುಡುತ್ತಾ ಒಂದೊಂದಾಗಿ ಬಂದು ನನ್ನ ಕೈಕಾಲುಗಳಿಗೆ ಕಚ್ಚತೊಡಗಿದ್ವು. ಕೆಲವಂತೂ ಅಂಗಿಯ ಮೇಲಿಂದಲೇ ಚರ್ಮಕ್ಕೆ ಇಂಜೆಕ್ಷನ್ ಕೊಟ್ವು. ಇನ್ನೂ ತಡ ಮಾಡ್ತಾ ಇರುವ ಬೈರನ ಮೇಲೆ ನನ್ನ ಅಸಮಾಧಾನ ಹೆಚ್ಚಾಗ್ತಾ ಹೋಯ್ತು. ನಾನು ಬೈರನನ್ನು ಗಟ್ಟಿಯಾಗಿ ಕೂಗಿ ಕರೆಯಲು ಯೋಚಿಸ್ತಿದ್ದೆ. ಅಷ್ಟರಲ್ಲಿ ಗಿರಿಕಾನನಗಳೆಲ್ಲ ನಡುಗುವಂತೆ ಢಮಾರೆಂದು ಆಸ್ಫೋಟನೆಯ ಸದ್ದು ಮೊಳಗಿ ದೂರದ ಕಣಿವೆಗಳಿಂದ ಅನುಕರಣಿತವಾಯಿತು. ನಾನು ಕುಳಿತಲ್ಲೇ ಬೆಚ್ಚಿಬಿದ್ದೆ. ನನಗೆ ಮುಂದೇನ್ ಮಾಡೋದೆಂದು ತೋರ್ಲೇ ಇಲ್ಲ. ಕ್ಷಣಾರ್ಧದಲ್ಲಿ ನೂರಾರು ಭಯಂಕರ ಕಲ್ಪನೆಗಳು ನನ್ನ ತಲೆಯೊಳಗೆ ಹಾದು ಹೋದ್ವು. ಬೈರ ಇಟ್ಟ ಉಂಡೆಯನ್ನು ಇಷ್ಟು ಬೇಗ ಕಾಡ್ಹಂದಿ ಬಂದು ಅಗೆಯಲು ಸಾಧ್ಯವೇ ಇರಲಿಲ್ಲ. ಹಾಗಾದ್ರೆ ಉಂಡೆ ಇಡುವಾಗ ಅದು ಬೈರನ ಕೈಯಲ್ಲೇ ಆಸ್ಫೋಟಿಸ್ಬಿಡ್ತಾ? ಇಡುತ್ತಾ ಅವನು ಅದನ್ನ ಎತ್ತು ಹಾಕಿರ್ಬೇಕು, ಅಥವಾ ಇಟ್ಟ ಜಾಗ ಮರೆತು ಹಿಂದಿರುಗ್ತಾ ಅದನ್ನ ಕಾಲಲ್ಲಿ ತುಳಿದಿರ್ಬೇಕು. ಒಟ್ನಲ್ಲಿ ಭಯಂಕರ ಅನಾಹುತವೊಂದು ಖಂಡಿತ ಸಂಭವಿಸಿದೆ. ಇವನ್ ಮನೆ ಹಾಳಾಗ ನನ್ ಯಾಕಾದ್ರೂ ಈ ಅವಿವೇಕಿ ಜೊತೆ ಬನ್ನೋ. ಈಗ ಮುಂದೆ ಮಾಡೋದು? ಅವನಿಗೆ ಪ್ರಾಣಾಂತಿಕ ಗಾಯವಾಗಿ ಕೈಯೋ ಕಾಲೋ ತುಂಡಾಗಿದ್ರೆ ಯಾವ ಡಾಕ್ಟರ್ ಹತ್ರ ಕೊಂಡೊಯ್ಯೋದು? ಶಿಕಾರಿಯಲ್ಲಿ ಸಂಭವಿಸಿದ ಆಕಸ್ಮಿಕ ಅಂತ ಹೇಳಿದ ಕೂಡ್ಲೆ ಯಾವ ಡಾಕ್ಟ್ರು ಇಲಾಜ್ ಮಾಡೋಕೆ ಸಮ್ಮತಿಸೋದೇ ಇಲ್ಲ. ಸರ್ಕಾರಿ ಆಸ್ಪತ್ರೆಗೆ ಒಯ್ಯೋದಾದ್ರೆ ಮೊದಲು ಪೊಲೀಸ್ ಕೇಸ್ ಆಗ್ಬೇಕು. ಆಮೇಲೆ ಸಾಕ್ಷ್ಯ ಹೇಳಲಿಕ್ಕೆ ಮತ್ತೊಂದಕ್ಕೆಂದು ನಾನು ಕೋರ್ಟ್ ತಿರುಗ್ಬೇಕು. ಮುಳುಗುತ್ತಿದ್ದ ಸೂರ್ಯನ ಹಳದಿ ಬೆಳಕಿನಲ್ಲಿ ಇದನ್ನೆಲ್ಲ ಯೋಚಿಸಿ ವಿಷಣ್ಣವದನಾಗಿ ನಾನು ಕುಳಿತುಬಿಟ್ಟೆ. ನನ್ನ ಶಕ್ತಿಯೆಲ್ಲ ಇಂಗಿ ಹೋದಂತೆ ಭಾಸವಾಗಿ ಬಂಡೆಯ ಆಚೆಗೆ ಇಣುಕಲು ಕೂಡ ಹೆದರಿಕೆ ಆಯ್ತು. ನನ್ನ ಕಾಡು ತಿರುಗುವ ಚಾಳಿಗಾಗಿ ನನ್ನನ್ನೇ ನಾನು ಹಳೆದುಕೊಂಡೆ. ಗಾಯಗೊಂಡ ಬೈರನ ಆರ್ತನಾದ ಇನ್ನೇನು ಕೇಳಬಹುದು ಅಂತ ನಿಶ್ಶಬ್ದವಾಗಿ ಆಲಿಸ್ದೆ. ಆದ್ರೆ ಈ ಹಾಳು ಶನಿಯ ಸೊಲ್ಲೆ ಕೇಳಲಿಲ್ಲ. ಹಾಗಾದ್ರೆ ಅವನು ಒಂದೇ ಹೊಡೆತಕ್ಕೆ ತುಟಿ ಪಿಟಕ್ಕೆನ್ನದೆ ಪರಂಧಾಮಕ್ಕೆ ಹೋಗಿದ್ದಾನೆಂದು ತೀರ್ಮಾನಿಸಿ ಮುಂದೇನಾಯ್ತೆಂದು ತಿಳಿಯಲು ಮೇಲೆದ್ದೆ. ನನ್ನ ಪಾಲಿಗೆ ಬೇರೆ ವಿಧಿಯೇ ಇರಲಿಲ್ಲ. ಬೈರ ಹೋದ ದಾರಿಯಲ್ಲಿ ಅವನನ್ನ ಕೂಗುತ್ತಾ ಮುಂದುವರೆದೆ.
ಅವನು ಯಾವ ದಿಕ್ಕಿಗೆ ಹೋಗಿದ್ದಾನೆ ಅಂತ ಕೂಡ ನನಗೆ ಸರಿಯಾಗಿ ಅಂದಾಜಿರ್ಲಿಲ್ಲ. ಕೊಂಚ ದೂರದಲ್ಲಿ ಎಲ್ಲೋ ಕಾಡೊಳಗೆ ಬೈರ ಓಕೊಂಡ ಸದ್ದು ಕೇಳಿಸ್ತು. ಅವನ ದನಿಯಲ್ಲಿ ಯಾವ ನರಳಾಟದ ಛಾಯೆನೂ ಇರಲಿಲ್ಲ. ಅವನಿಗೇನೂ ಆಗಿಲ್ಲ ಅಂದನ್ಸಿ ನನಗೆ ಬೆಟ್ಟ ತಲೆ ಮೇಲಿಂದ ಇಳಿದಷ್ಟೇ ಸಮಾಧಾನ ಆಯ್ತು. ಹಾಗಾದ್ರೆ ಉಂಡೆ ಸಿಡಿದದ್ ಯಾಕೆ? ಅವನು ಇಡ್ತಾ ಇದ್ದಂತೆನೆ ಕಾಡಹಂದಿ ಅಗದ್ ಬಿಡ್ತಾ? ನನ್ನ ಗಾಬರಿ ಎಲ್ಲ ಮಾಯವಾಗಿ ಕುತೂಹಲ ಇಮ್ಮಡಿಸ್ತು. ಏನಾಯ್ತೋ? ಉಂಡೆ ಸಿಡೀತಲ್ಲ ಅಂತ ಕೇಳುತ್ತಾ ಅವನು ಕೂಗಿದ ಜಾಗದತ್ತ ಧಾವಿಸ್ದೆ. ಸೂರ್ಯನ ಬೆಳಕು ತುಂಬಾ ಮುಸುಕಾಗತೊಡಗಿತ್ತು. ಬೈರ ನನ್ನ ಪ್ರಶ್ನೆಗಳಿಗೆ ಉತ್ತರಿಸದಿದ್ದದ್ದನ್ನ ನೋಡಿ ನನಗೆ ಸಂಶಯವೂ ಸುಳಿತಾ ಇತ್ತು. ಅವನು ನಿಂತ ಜಾಗ ತಲುಪಿದಾಗ ಬೈರ ಹಾಗೆ ಬಾಯಿ ಬಿಡದೆ ನಿಂತದ್ದೇಕೆಂದು ಗೊತ್ತಾಯ್ತು. ಬೈರನ್ಗೆ ಏನೂ ಆಗಿರ್ಲಿಲ್ಲ. ಆದ್ರೆ ಅವನ ನಾಯಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇತ್ತು. ಅದು ಕೈ ಕಾಲುಗಳನ್ನ ಹೊಡೆದುಕೊಳ್ತಾ ಇದ್ದ ರಭಸಕ್ಕೆ ಧೂಳೆದ್ದಿತ್ತು. ಆಸ್ಫೋಟನೆಯಲ್ಲಿ ಅದರ ಮೂತಿ ಕಣ್ಣಿನವರೆಗೂ ಒಡೆದು ಛಿದ್ರವಾಗಿ ಅದರ ಮುಸುಡಿ ಅರಳಿದ ದಾಸವಾಳದ ಹೂವಿನಂತೆ ಕಾಣ್ತಾ ಇತ್ತು. ಅದು ಬದುಕೋಕೆ ಸಾಧ್ಯವೇ ಇರಲಿಲ್ಲ. ಬೈರ ಉಂಡೆ ಇಟ್ಟು ಅರ್ಧ ದಾರಿ ಹಿಂದಕ್ಕೆ ಬಂದಿತ್ನಂತೆ. ಅಷ್ಟರಲ್ಲಿ ಢಮಾರೆಂದು ಉಂಡೆ ಸಿಡಿದ ಸದ್ದು ಕೇಳಿ ನನ್ನಂತೆಯೇ ಗಾಬರಿಯಾಗಿ ಅವನು ಏನಾಯ್ತೆಂದು ನೋಡೋಕೆ ಓಡಿದ್ನಂತೆ. ನೋಡಿದ್ರೆ ಅವನ ನಾಯಿನೇ ಆಹುತಿಯಾಗ್ಬಿಟ್ಟಿದೆ. ನಮ್ಮ ಹಿಂದೆಯೇ ಹೊರಟಿದ್ದ ನಾಯನ್ನ ಬೈರ ಹಿಂದಕ್ಕೆ ಓಡಿಸಿದ್ನೇ ಹೊರತು ಕಟ್ ಹಾಕ್ಲಿಲ್ಲ. ಬೈರನ ಉಂಡೆಯ ಸುವಾಸನೆ ಹಿಡಿದು ರಾಮ ಪೊದೆಗಳ ಮರೆಯಲ್ಲೇ ನಮಗೆ ಸುಳುವು ಕೊಡದೆ ನಮ್ಮನ್ನೇ ಹಿಂಬಾಲಿಸ್ಕೊಂಡು ಬಂದಿತ್ತು. ಬೈರ ಉಂಡೆ ಇಟ್ಟು ಹಿಂದಿರುಗಿದ ಕೂಡಲೇ ಸುಲಭದಲ್ಲಿ ತಿಂಡಿ ಸಿಕ್ತು ಅಂತ ಉಂಡೆಗೆ ಬಾಯ್ ಹಾಕಿತ್ತು. ಥೂ, ಇದ್ದದ್ ಒಂದು ಉಂಡೆನೂ ಹಾಳು ಮಾಡ್ತು ಅಂತ ಸಾಯ್ತಾ ಇದ್ದ ನಾಯಿಗೆ ಶಪಿಸಿದ ಬೈರ. ನಾಯಿಯ ದುಸ್ಥಿತಿಯನ್ನು ಕೊಂಚವೂ ಪರಿಗಣಿಸದೆ ಉಂಡೆ ಹಾಳಾಗಿದ್ದನ್ನೇ ಅವನು ಚಿಂತಿಸಿದ್ಕೊಂಡು ನನಗೆ ಕೋಪ ಬಂತು. ಕೊನೆ ಪಕ್ಷ ನನ್ನೆದುರು ತೋರಿಸ್ಕೊಳ್ಳೋಕಾದ್ರೂ ಅವನು ಸಾಯ್ತಾ ಇದ್ದ ನಾಯಿ ಬಗ್ಗೆ ದುಃಖ ನಟಿಸಬಹುದು ಅಂತ ತಿಳಿದಿದ್ದೆ. ನಾಯಿ ಕೈಕಾಲು ಬಡಿಯೋದನ್ನ ನಿಲ್ಲಿಸುತ್ತಾ ಬಂತು. ಬೈರ ನನ್ನತ್ತ ತಿರುಗಿ ನಡಿರಿ ಹೋಗೋಣ ಅಂದ. ಅಲ್ವೋ, ಅದನ್ನು ಹೂತಾಕೋದಿಲ್ವೇನೋ ಅಂತ ಕೇಳಿದೆ. ಸತ್ತೋದ್ಮೇಲೆ ಅದಕ್ಕೇನ್ ಗೊತ್ತಾಯ್ತದೆ? ನಾಯೋ ನರಿನೋ ತಿನ್ಕೋತದೆ, ನಡೀರಿ ಅಂದ. ಹಿಂದಿರುಗ್ತಾ ದಾರಿಯಲ್ಲಿ ನಾಳಿನಿಂದ 3 ದಿನ ರಜಾ ಸ್ವಾಮಿ ನಾನು ಅಂದ. ಯಾಕೋ ಅಂದೆ. ನಂಗೆ ಸೂತ್ಕ. ಏನಾಯ್ತು ನಿಂಗೆ? ರಾಮ ಹೋದ್ನಲ್ಲ. ನಸುಗತ್ತಲ್ನಲ್ಲಿ ಅವನ ಕಣ್ಣುಗಳಲ್ಲಿ ನೀರು ತುಂಬಿದಂತೆ ಕಾಣಿಸ್ತು. ಅದೇನು ರಾಮ ಸತ್ತಿದ್ದಕ್ಕೆ ನಿಜಕ್ಕೂ ಸಂತಾಪ ಪಡಲು 3 ದಿನ ಸೂತ್ಕ ಆಚರಿಸ್ತಾ ಇದ್ದಾನೋ ಅಥವಾ ಕೆಲಸಕ್ಕೆ ತಪ್ಪಿಸ್ಕೊಳ್ಳೋಕೆ ನೆವ ಹೇಳ್ತಾ ಇದ್ದಾನೋ ಏನೋ. ಇದ್ದ ಒಂದೇ ಉಂಡೆ ಹಾಳಾದದ್ದಕ್ಕೆ ದುಃಖ ಪಡ್ತಾ ಇದ್ನೋ ಅಥವಾ ರಾಮ ಸತ್ತಿದ್ದಕ್ಕೆ ನಿಜಕ್ಕೂ ಅವನಿಗೆ ದುಃಖವಾಯ್ತೋ ಯಾರಿಗೊತ್ತು. ಆದುದರ ಆಧಾರದ ಮೇಲೆ ಆಲೋಚಿಸಿದ್ರೆ ಹೇಗೆ ಯೋಚಿಸಿದ್ರು ಅದೇ ಸರಿ ಅನ್ನೋ ಹಾಗೆ ಕಾಣುತ್ತೆ. ಬೈರ, ಮಾಸ್ತಿ ಇವರೆಲ್ಲ ಒಳ್ಳೆಯವರೋ ಕೆಟ್ಟವರೋ ತೀರ್ಮಾನಿಸುವ ಜವಾಬ್ದಾರಿ ಬಿಟ್ಟು ಬರೀ ನಡೆದದ್ದನ್ನಷ್ಟೇ ಹೇಳೋದು ಒಳ್ಳೆಯದು. ಪ್ರಿಯ ವೀಕ್ಷಕರೇ, ಇದು KP ಪೂರ್ಣಚಂದ್ರ ತೇಜಸ್ವಿ ಅವರ ಮಾಸ್ತಿ ಮತ್ತು ಬೈರ ಕಥೆಯ ಆಡಿಯೋ ಬುಕ್. ಈ ಆಡಿಯೋ ಬುಕ್ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಮತ್ತು ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಿ ಮುಂದಿನ ಸಾಹಸಮಯ ಕಥೆಗಳು, ರಹಸ್ಯಮಯ ಘಟನೆಗಳು ಮತ್ತು ಕಾಡಿನ ಅದ್ಭುತ ಲೋಕದ ಹೊಸ ಪ್ರಯಾಣಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.